ಫ್ರೆಂಡ್ಸ್, ಇವತ್ತು ನಾವು ಕುವೆಂಪು ಯೂನಿವರ್ಸಿಟಿಯ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದರಲ್ಲಿ ಅಕೌಂಟಿಂಗ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಬಂದಿರುವಂತಹ ಕ್ವಶನ್ ಪೇಪರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದು ಮೇ ಜೂನ್ 2022 ಅಲ್ಲಿ ಬಂದಿರುವಂತಹ ಅಕೌಂಟಿಂಗ್ ಫಾರ್ ಎವ್ರಿ ಒನ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರ್. ಇದರಲ್ಲಿ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಎ ಬಿಸ್ನೆಸ್ ಹ್ಯಾಸ್ ಓಪನಿಂಗ್ ಸ್ಟಾಕ್ ಆಫ್ ₹50,000, ಪರ್ಚೇಸಸ್ ₹15,000, ಗ್ರಾಸ್ ಪ್ರಾಫಿಟ್ ₹5,000 and ಸೇಲ್ಸ್ ₹20,000. ವಾಟ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಸೊ ಇದು ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಈಕ್ವೇಶನ್ ಅನ್ನು ನಾವು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಟ್ರೇಡಿಂಗ್ ಅಕೌಂಟ್ ಈಕ್ವೇಶನ್ ಅಂತಂದ್ರೆ ದಟ್ ಈಸ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಇದೆ. ಸೊ ಇದರಲ್ಲಿ ನಮಗೆ ಸೇಲ್ಸ್ ಆಲ್ರೆಡಿ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 20,000 ಅಂತ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನೇನಿರುತ್ತೆ ಅನ್ನೋದನ್ನ ನಾವು ಎಲಾಬರೇಟ್ ಮಾಡಿ ಬರೆಯೋದಾದ್ರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಿದ್ರೆ ಅವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗತ್ತೆ ಅಂತ ಗೊತ್ತಾಯ್ತು. ಈಗ ಈ ಇರುವಂತಹ ಮೇನ್ ಈಕ್ವೇಶನ್ ಅನ್ನ ನಾವು ಎಲಾಬರೇಟ್ ಮಾಡಿ ಬರೆಯೋದಾದ್ರೆ, ಸೇಲ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ ಮೈನಸ್ purchases minus direct expenses plus closing stock is equals to gross profit ಅಂತ ಹೇಳಿ ಈಕ್ವೇಶನ್ ಆಗುತ್ತೆ. ಸೊ ಈಗ ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ನ ನಾವು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಈಗ ಈ ಈಕ್ವೇಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇರೋದ್ರಿಂದ ಇದು ಪಾಸಿಟಿವ್ ಅಂದ್ರೆ ಪ್ಲಸ್ ವ್ಯಾಲ್ಯೂ ಇರುತ್ತೆ. ಈಗ ಇದನ್ನ ಈಕ್ವಲ್ಸ್ ಇಂದ ಒಳಗಡೆ ತಗೊಂಡಾಗ ಇದು ಮೈನಸ್ ವ್ಯಾಲ್ಯೂ ಆಗತ್ತೆ. ಸೊ ಅವಾಗ ಈಕ್ವೇಶನ್ ಸೇಲ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ ಮೈನಸ್ ಪರ್ಚೇಸಸ್ ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಶುಡ್ ಬಿ ಈಕ್ವಲ್ ಟು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಆಗತ್ತೆ. ಸೊ ಈಗ ಈ ಈಕ್ವೇಶನ್ ಗೆ ನಾವು ಇಲ್ಲಿರುವಂತ ವ್ಯಾಲ್ಯೂಗಳನ್ನ ಹಾಕ್ತಾ ಬರೋಣಂತೆ. ಸೇಲ್ಸ್ 20,000 ಕೊಟ್ಟಿದ್ದಾರೆ, 20,000 ತಗೊಳ್ಳಿ. ದೆನ್ ಓಪನಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಬೇಕು, ದಟ್ ಈಸ್ 50,000 ಲೆಸ್ ಮಾಡಿ. ದೆನ್ ಪರ್ಚೇಸಸ್ 15,000 ಕೊಟ್ಟಿದ್ದಾರೆ, ಅದನ್ನು ಕೂಡ ಲೆಸ್ ಮಾಡಬೇಕು, ಲೆಸ್ ಮಾಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಬಿಟ್ಬಿಡಿ. ಈಗ ಕ್ಲೋಸಿಂಗ್ ಸ್ಟಾಕ್ ಅನ್ನ ಈಕ್ವಲ್ಸ್ ಇಂದ ಹೊರಗಡೆ ತಂದಿದ್ದೀವಿ, ಅದು ಮೈನಸ್ ವ್ಯಾಲ್ಯೂ ಬರುತ್ತೆ. ದೆನ್ ಗ್ರಾಸ್ ಪ್ರಾಫಿಟ್ ನ ಈಕ್ವಲ್ಸ್ ಇಂದ ಒಳಗಡೆ ಈಕ್ವೇಶನ್ ಗೆ ತಗೊಂಡಿರೋದ್ರಿಂದ ಅದು ಕೂಡ ನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ, ₹5,000. ಈಗ ಇಲ್ಲಿ ಬಂದಿರುವಂತ ವ್ಯಾಲ್ಯೂಗಳನ್ನ ಅಡಿಷನ್ ಮಾಡಿದಾಗ ನೆಗೆಟಿವ್ 70,000 ಬರ್ತಾ ಇದೆ, ಪಾಸಿಟಿವ್ 20,000 ಇದೆ. ಸೊ ಹಾಗಾದ್ರೆ ಇದನ್ನ ಲೆಸ್ ಮಾಡಿದ್ರೆ ಮೈನಸ್ 50,000 ಬರುತ್ತೆ. ಈ 50,000 ಅನ್ನೋದೇನಿದೆ ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಅಲ್ಲಿಗೆ ಆಪ್ಷನ್ ಎ 50,000 ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಎರಡನೇ ಕ್ವಶನ್ ಗೆ ಬಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ ಈಸ್ ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈಕ್ವೇಶನ್ಸ್ ನೋಡ್ತಾ ಹೋದ್ರೆ ಇದು ಅಕೌಂಟಿಂಗ್ ಈಕ್ವೇಶನ್ ಗೆ ಸಂಬಂಧಪಟ್ಟಿರುವಂತ ಕ್ವಶನ್. ಅಕೌಂಟಿಂಗ್ ಈಕ್ವೇಶನ್ ಆಕ್ಚುಲಿ ಇರುವಂತದ್ದು ಈ ರೀತಿ ಇದೆ: ಅಸೆಟ್ ಶುಡ್ ಬಿ ಈಕ್ವಲ್ ಟು ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಇದು ಆಕ್ಚುಯಲ್ ಈಕ್ವೇಶನ್ ಇರುವಂತದ್ದು. ಈಗ ಈ ಈಕ್ವೇಶನ್ ನಾವು ಇನ್ನ ಎರಡು ರೀತಿಯಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ಅಸೆಟ್ ಇಸ್ ಈಕ್ವಲ್ಸ್ ಟು ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿನ ನಾವು ಇನ್ನೊಂದು ರೀತಿ ಬರೆಯೋದಾದ್ರೆ, ಓನರ್ಸ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಅಸೆಟ್ ನ ಈಕ್ವಲ್ಸ್ ಇಂದ ಹೊರಗಡೆ ಹಾಗೆ ಇಡೋಣಂತೆ, ಔಟ್ಸೈಡರ್ಸ್ ಲಯಬಿಲಿಟಿನ ಈಕ್ವಲ್ಸ್ ಇಂದ ಆಚೆಗೆ ತಗೊಂಡ್ಬರೋಣ. ತಂದ ತಕ್ಷಣ ಮೈನಸ್ ಆಗುತ್ತೆ, ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ ಆಗುತ್ತೆ. ದೆನ್ ಔಟ್ಸೈಡರ್ಸ್ ಲಯಬಿಲಿಟಿ ಶುಡ್ ಬಿ ಈಕ್ವಲ್ ಟು ಅಸೆಟ್ ಮೈನಸ್ ಓನರ್ಸ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ಅಲ್ಲಿಗೆ ಈ ಈಕ್ವೇಶನ್, ಈ ಒಂದು ಕ್ವಶನ್ ಗೆ ಸಂಬಂಧಪಟ್ಟಾಗೆ ಈಕ್ವೇಶನ್ ಇಲ್ಲಿ ಕೊಟ್ಟಿರೋ 4 ಈಕ್ವೇಶನ್ ಒಳಗೆ ಈಕ್ವೇಶನ್ ಬಿ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗತ್ತೆ. ದಟ್ ಈಸ್ ಕ್ಯಾಪಿಟಲ್ ಶುಡ್ ಬಿ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ ಆಗತ್ತೆ. ದೆನ್ ಮೂರನೇ ಕ್ವಶನ್ ಗೆ ಬಂದ್ರೆ, ಡ್ಯಾಶ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತ 3 ಆಯ್ಕೆ ಒಳಗೆ ಯಾವುದು ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿ, ಯಾರನ್ನ ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿ ಕರಿತೀವಿ ಅನ್ನೋದು ಕ್ವಶನ್ ಇರುವಂತದ್ದು. ಓನರ್ಸ್, ಬ್ಯಾಂಕ್ಸ್ ಅಂಡ್ ಕಸ್ಟಮರ್ಸ್ ಅಂತ ಹೇಳಿ ಇದೆ. ಈಗ ನಾವು ಓನರ್ಸ್ ಅನ್ನೋರು ಏನಿದ್ದಾರೆ ಅವರು ನಮ್ಮ ಆರ್ಗನೈಸೇಷನ್ ಒಳಗಡೆನಲ್ಲಿ ಇರ್ತಕ್ಕಂತಹ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ
ಏನು ಕ್ಯಾಪಿಟಲ್ ನ ಯಾರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವ್ರನ್ನ ಓನರ್ಸ್ ಅಂತ ಕರಿತೀವಿ. ಅವರು ಯಾವಾಗ್ಲೂ ಕೂಡ ಇಂಟರ್ನಲಿ ನಮ್ಮ ಆರ್ಗನೈಸೇಷನ್ ಒಳಗಡೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ದೆನ್ ಬ್ಯಾಂಕ್ಸ್ ಅಂತಂದ್ರೆ ನಮಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ, ಅಂದ್ರೆ ಲೋನ್ ಪ್ರೊವೈಡರ್ಸ್ ಆಗಿರ್ತಾರೆ. ಅವರು ನಮ್ಮ ಆರ್ಗನೈಸೇಷನ್ ಒಳಗಡೆ ಇದ್ಕೊಂಡು ಕೆಲಸ ಮಾಡೋದಿಲ್ಲ, ಅದ್ರ ಬದಲಾಗಿ ಇವ್ರನ್ನ ನಾವು ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಆರ್ಗನೈಸೇಷನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಲೋನ್ ಪ್ರೊವೈಡ್ ಮಾಡುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಔಟ್ಸೈಡರ್ಸ್ ಆಗಿರ್ತಾರೆ. ಹಾಗಾಗಿ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ. ಕಸ್ಟಮರ್ಸ್ ಕೂಡ ನಮ್ಮ ಆರ್ಗನೈಸೇಷನ್ ನ ಹೊರಗಡೆ ಇದ್ಕೊಂಡು ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಬ್ಯಾಂಕರ್ಸು ಮತ್ತೆ ಕಸ್ಟಮರ್ಸ್ ಏನಿದ್ದಾರೆ ಇವರಿಬ್ರು ಕೂಡ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ. ಬಟ್ ಓನರ್ಸ್ ಅನ್ನೋರು ಏನಿದ್ದಾರೆ ಇವರು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡುವಂತವರಾಗಿ ನಮ್ಮ ಆರ್ಗನೈಸೇಷನ್ ಒಳಗಡೆನಲ್ಲಿ ಇದ್ಕೊಂಡು ಕೆಲಸ ಮಾಡೋದ್ರಿಂದ ಇವ್ರನ್ನ ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ ಓನರ್ಸ್ ಆಗಿರುತ್ತೆ. ದೆನ್ ಫೋರ್ತ್ ಕ್ವಶನ್ ಬಂದ್ರೆ, ಇಫ್ ಎ ಶಾಪ್ಕೀಪರ್ ಸೆಲ್ಸ್ oranges at rupees 150 per kg whose cost price is rupees 100 per kg, then the profit gained by the shopkeeper is. ಸಿಂಪಲ್ ಕ್ವಶನ್ ಇದೆ. ಸೆಲ್ಲಿಂಗ್ ಪ್ರೈಸ್ 150 rupees ಕೊಟ್ಟಿದ್ದಾರೆ, ಕಾಸ್ಟ್ 100 rupees ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಒಳಗಡೆನಲ್ಲಿ ಕಾಸ್ಟ್ ಅನ್ನು ಲೆಸ್ ಮಾಡಿಬಿಟ್ರೆ ನಮಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕೋಗುತ್ತೆ. ದಟ್ ಈಸ್ ಪ್ರಾಫಿಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. 150 rupees ಸೆಲ್ಲಿಂಗ್ ಪ್ರೈಸ್ ಮೈನಸ್ 100 rupees ಕಾಸ್ಟ್ ಮಾಡಿದ್ರೆ 50 rupees, ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಐದನೇ ಕ್ವಶನ್ ಬಂದ್ರೆ, ಕ್ಯಾಪಿಟಲ್ ಈಸ್ rupees 90,000, ಲಯಬಿಲಿಟಿ rupees 60,000, ಪ್ರಾಫಿಟ್ ಆಫ್ ದ ಇಯರ್ rupees 20,000, ದೆನ್ ಟೋಟಲ್ ಅಸೆಟ್ ವಿಲ್ ಬಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನಾವು ಈಕ್ವೇಶನ್ ಆಲ್ರೆಡಿ ಬರ್ದಿದೀವಿ. ದಟ್ ಈಸ್ ಅಸೆಟ್ ಶುಡ್ ಬಿ ಈಕ್ವಲ್ ಟು ಔಟ್ಸೈಡರ್ಸ್ ಲಯಬಿಲಿಟಿ ಅಂಡ್ ಓನರ್ಸ್ ಕ್ಯಾಪಿಟಲ್. ಸೊ ಅಸೆಟ್ ಇಸ್ ಈಕ್ವಲ್ಸ್ ಟು ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ ಅನ್ನೋದು ಈಕ್ವೇಶನ್ ಇದೆ. ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ನಾವು ಅಸೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಸೆಟ್ ಇಸ್ ಈಕ್ವಲ್ಸ್ ಟು ಓನರ್ಸ್ ಕ್ಯಾಪಿಟಲ್ 90,000 ಕೊಟ್ಟಿದ್ದಾರೆ, ದೆನ್ ಪ್ಲಸ್ ಲಯಬಿಲಿಟಿ ಅಂದ್ರೆ ಔಟ್ಸೈಡರ್ಸ್ ಲಯಬಿಲಿಟಿ 60,000 rupees ಇದೆ. ದೆನ್ ಇಲ್ಲಿ ಪ್ರಾಫಿಟ್ ಆಫ್ ದ ಇಯರ್ rupees 20,000 ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಅನ್ನೋದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ಓನರ್ಸ್ ಕ್ಯಾಪಿಟಲ್ಗೆ ಆಡ್ ಆಗ್ಬೇಕಾಗಿರುತ್ತೆ. ಹಾಗಾದ್ರೆ ಇದು ಕೂಡ ಲಯಬಿಲಿಟಿ ಆಗತ್ತೆ. ಲಯಬಿಲಿಟಿ ಅಂತ ಹೇಳಿ ನಾವಿಲ್ಲಿ ಆಡ್ ಮಾಡ್ಕೊಳ್ತಾ ಇದೀವಿ. ಆಡ್ 20,000 rupees ಪ್ರಾಫಿಟ್ ನ ಆಡ್ ಮಾಡ್ತೀವಿ. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ ಅಸೆಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ದಟ್ ಈಸ್ 90,000 ಪ್ಲಸ್ 60,000 1,50,000 ಪ್ಲಸ್ 20,000 1,70,000. ದಟ್ ಈಸ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಸಿಕ್ಸ್ತ್ ಕ್ವಶನ್ ಬಂದ್ರೆ, ದ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ CSR ಈಸ್ ಅಂತ ಕೇಳಿದ್ದಾರೆ. ಆಕ್ಚುಲಿ CSR ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಾಗಿರುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಸೆವೆಂತ್ ಕ್ವಶನ್ ಬಂದ್ರೆ, ಕಂಪನೀಸ್ ನೆಟ್ ಸೇಲ್ಸ್ ಆರ್ rupees 15 lakh, ಕಾಸ್ಟ್ ಆಫ್ ಸೇಲ್ ಈಸ್ rupees 10 lakh and indirect expenses rupees 3 lakh, the amount of gross profit will be ಅಂತ ಹೇಳಿ ಕೊಟ್ಟಿದ್ದಾರೆ. ನಾವಿಲ್ಲಿ ಮೇಲ್ಗಡೆ ಒಂದು ಈಕ್ವೇಶನ್ ಅನ್ನ ಆಲ್ರೆಡಿ ಬರ್ದಿದೀವಿ. ದಟ್ ಈಸ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಇದೆ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಗ್ರಾಸ್ ಪ್ರಾಫಿಟ್ ಅನ್ನ. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಇದೆ. ಇದಕ್ಕೆ ಈಕ್ವೇಶನ್ ಅನ್ನ ನಾವು ಎಲಾಬರೇಟ್ ಮಾಡಿದಾಗ ಸೇಲ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ ಮೈನಸ್ ಪರ್ಚೇಸಸ್ ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ನಮಗೆ ಬರುತ್ತೆ. ಸೊ ಇಲ್ಲಿ ನೆಟ್ ಸೇಲ್ಸ್ 15 lakh ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಸೇಲ್ಸ್ ದಟ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ 10 lakh ಅಂತ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋದು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಿರುವಂತಹ ಐಟಮ್ ಆಗಿರುತ್ತೆ. ನಾವು ಇಲ್ಲಿ ತಗೋಬೇಕಾಗಿರೋದು ಓನ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ ಕಾರಣಕ್ಕೆ ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಅಂತಂದ್ರೆ ಸೇಲ್ಸ್ 15 lakh ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ 10 lakh ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಡೈರೆಕ್ಟ್ ಬರುತ್ತೆ. ದಟ್ ಈಸ್ 5 lakh. ಆನ್ಸರ್ ಬಿ. ನೆಕ್ಸ್ಟ್ 8th ಕ್ವಶನ್ ಬಂದ್ರೆ,
8th ಕ್ವಶನ್ ಈ ರೀತಿ ಇದೆ. ಕ್ಯಾಶ್ ಇನ್ ಹ್ಯಾಂಡ್ rupees 200, postage rupees 50, courier services charges rupees 50. What was the petty cash book balance ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಅನ್ನ ನಾವಿವಾಗ ಪೆಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಅನ್ನ ನಾವಿವಾಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಆಕ್ಚುಲಿ ಪೆಟಿ ಕ್ಯಾಶ್ ಒಳಗೆ ನಾವು ಲೆಫ್ಟ್ ಸೈಡ್ ಅಲ್ಲಿ ರೆಸಿಪ್ಟ್ಸ್ ಅನ್ನ ಬರಿತೀವಿ, ರೈಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಅನ್ನ ಬರಿತಾ ಹೋಗ್ತೀವಿ. ಸೊ ಇಲ್ಲಿ ರೆಸಿಪ್ಟ್ ಅಂತಂದ್ರೆ ಕ್ಯಾಶ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ 200 ಇದೆ. ಇನ್ನ ಪೇಮೆಂಟ್ ಈ 200 ಒಳಗೆ ಪೇ ಮಾಡ್ತಾ ಇರ್ತಕ್ಕಂಥದ್ದು ದಟ್ ಈಸ್ ಪೋಸ್ಟೇಜ್ 50 rupees, ದೆನ್ ಕೊರಿಯರ್ ಚಾರ್ಜಸ್ 50 rupees ಪೇ ಮಾಡಿದೀವಿ. ಸೊ ಹಾಗಾದ್ರೆ ಈಗ ಬ್ಯಾಲೆನ್ಸ್ ಇದ್ದಂಥದ್ದು 200, ಅದರಲ್ಲಿ 100 rupees ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ ಇನ್ನ 100 rupees ಬ್ಯಾಲೆನ್ಸ್ ಉಳ್ಕೊಂಡಿದೆ. ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಬುಕ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ 100 rupees, ದಟ್ ಈಸ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ 9th ಕ್ವಶನ್ ಬಂದ್ರೆ ಕಂಪನೀಸ್ ಕರೆಂಟ್ ಅಸೆಟ್ಸ್ ಆರ್ rupees 2 lakh, ಫಿಕ್ಸ್ಡ್ ಅಸೆಟ್ಸ್ ಆರ್ rupees 1 lakh, ದೆನ್ ಲಯಬಿಲಿಟೀಸ್ ವಿಲ್ ಬಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಈಕ್ವೇಶನ್ ಗೊತ್ತಾಗಿರೋದು ಅಸೆಟ್ ಶುಡ್ ಬಿ ಈಕ್ವಲ್ ಟು ಓನರ್ಸ್ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಇದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ಟೋಟಲ್ ಲಯಬಿಲಿಟಿ ಅಂತ ಕೂಡ ಹೇಳ್ಬೋದು. ಸೊ ಅಸೆಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಲಯಬಿಲಿಟಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಈ ಕ್ವಶನ್ ಅಲ್ಲಿ ನಾವು ಲಯಬಿಲಿಟಿ ಅಂದ್ರೆ ಈ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಈಗ ಅಸೆಟ್ ಅಂತಂದ್ರೆ ಈ ಅಸೆಟ್ ಒಳಗೆ ಕರೆಂಟ್ ಅಸೆಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಅದೇ ರೀತಿನಲ್ಲೇ ಫಿಕ್ಸ್ಡ್ ಅಸೆಟ್ ಕೂಡ ಇರುತ್ತೆ. ಹಾಗಾದ್ರೆ ಈ ಅಸೆಟ್ ಅಲ್ಲಿ ನಾವಿವಾಗ ಇಲ್ಲಿ ಕೊಟ್ಟಿರುವಂತಹ ಕರೆಂಟ್ ಅಸೆಟ್ಸ್ ಮತ್ತೆ ಫಿಕ್ಸ್ಡ್ ಅಸೆಟ್ ಎರಡನ್ನೂ ಟೋಟಲ್ ಮಾಡಿದ್ರೆ ಅವಾಗ ಟೋಟಲ್ ಲಯಬಿಲಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಕರೆಂಟ್ ಅಸೆಟ್ಸ್ 2 lakh ಇದೆ, ದೆನ್ ಫಿಕ್ಸ್ಡ್ ಅಸೆಟ್ಸ್ 1 lakh ಇದೆ. ಹಾಗಾದ್ರೆ ಟೋಟಲ್ ಲಯಬಿಲಿಟಿ 3 lakh. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಲಾಸ್ಟ್ ಕ್ವಶನ್ ಈ ಕ್ವಶನ್ ಪೇಪರ್ ನಲ್ಲಿ ಬಂದಿರೋದು ಈ ರೀತಿ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಫಂಕ್ಷನ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಪ್ರೈಸಿಂಗ್ ಆಫ್ ಸೆಕ್ಯೂರಿಟೀಸ್ ಪ್ರೈಸ್ ಏನು ರನ್ನಿಂಗ್ ಮಾರ್ಕೆಟ್ ಒಳಗೆ ಎಷ್ಟು ಪ್ರೈಸ್ ಇರುತ್ತೆ ಅನ್ನೋದನ್ನ ಪ್ರೈಸಿಂಗ್ ಶೋ ಮಾಡೋದು ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಇನ ಒಂದು ಫಂಕ್ಷನ್ ಆಗಿರುತ್ತೆ. ದೆನ್ ಸೇಫ್ಟಿ ಆಫ್ ಟ್ರಾನ್ಸಾಕ್ಷನ್, ಪ್ರತಿಯೊಂದು ಡಿಮ್ಯಾಟ್ ಅಕೌಂಟಿನ ಟ್ರಾನ್ಸಾಕ್ಷನ್ ಅನ್ನ ಸೇಫ್ ಆಗಿ ಮೇಂಟೈನ್ ಮಾಡೋದು ಕೂಡ, ಸೇಫ್ಟಿ ಕೊಡೋದು ಕೂಡ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇನ ಫಂಕ್ಷನ್ ಆಗಿರುತ್ತೆ. ಅದೇ ರೀತಿ ಕಾಂಟ್ರಿಬ್ಯೂಟ್ಸ್ ಟು ಎಕನಾಮಿಕ್ ಗ್ರೋತ್. ಆಬ್ವಿಯಸ್ಲಿ ಮಾರ್ಕೆಟ್ ಗ್ರೋತ್ ಆಗ್ತಾ ಹೋಯ್ತು ಅಂತಂದ್ರೆ ಇಲ್ಲಿ ಎಕನಾಮಿಕ್ ಗ್ರೋತ್ ಸಿಗುತ್ತೆ. ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ನ ಫಂಕ್ಷನ್ ಇದು ಕೂಡ ಆಗಿರುತ್ತೆ. ಹಾಗಾದ್ರೆ ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ, ದಟ್ ಈಸ್ ಆಲ್ ಆಫ್ ದ ಅಬೋವ್ ಆಗಿರುತ್ತೆ. ದೆನ್ ಈಗ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. ದಟ್ ಈಸ್ January February 2023 ಅಲ್ಲಿ ಬಂದಿರುವಂತಹ ಒಂದು ಓಪನ್ ಎಲೆಕ್ಟಿವ್ ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ರೀತಿ ಇದೆ. ಸಮರಿ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಸ್ ನೌನ್ ಆಸ್ ಅಂತ ಹೇಳಿ ಕೇಳಿದ್ದಾರೆ. ಆಕ್ಚುಲಿ ನಮ್ಮ ಅಕೌಂಟಿಂಗಿನ ಮೀನಿಂಗ್ ಅನ್ನ ನಾವು ಹೇಳಬೇಕಾದ್ರೆ ಅಕೌಂಟಿಂಗ್ ಮೀನಿಂಗ್ ಅಂತಂದ್ರೆ ದಟ್ ಈಸ್ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಅಂಡ್ ಇಂಟರ್ಪ್ರಿಟೇಷನ್ ದ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂತ ಹೇಳಿ ನಾವು ಡೈರೆಕ್ಟ್ ಒಂದು ಜನರಲ್ ಮೀನಿಂಗ್ ಅನ್ನ ಹೇಳ್ತೀವಿ. ಸೊ ಇದರಲ್ಲಿ ಸಮರೈಸಿಂಗ್ ಅನ್ನೋದು ಕೂಡ ಒಂದಿರುತ್ತೆ. ಹಾಗಾದ್ರೆ ಸಮರೈಸಿಂಗ್ ಅನ್ನುವಂಥದ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಸಮರಿ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಸ್ ನೌನ್ ಆಸ್ ಅಂತಂದ್ರೆ ದಟ್ ಈಸ್ ಅಕೌಂಟ್ಸ್. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಸೆಕೆಂಡ್ ಕ್ವಶನ್ ಬಂದ್ರೆ ಇನ್ ದ ಫಾಲೋಯಿಂಗ್ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ವಿಚ್ ಈಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೆದಿದ್ದಾರೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಲಾಂಗ್ ಟರ್ಮ್ ಅಸೆಟ್ಗೆ ನಾವು ಎಕ್ಸ್ಪೆನ್ಸಸ್ ನ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ. ಸೊ ರೆಕರಿಂಗ್ ನೇಚರ್ ಅಲ್ಲಿ ಇಲ್ಲದೆ ಇರತಕ್ಕಂತಹ ಎಕ್ಸ್ಪೆಂಡಿಚರ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಇಲ್ಲಿ ಇರುವಂತಹ ಆಪ್ಷನ್ಸ್ ಅನ್ನ ನೋಡಿದ್ರೆ ಸ್ಯಾಲರಿ, ಎವ್ರಿ ಮಂತ್ ನಾವು ಸ್ಯಾಲರಿ ಪೇ ಮಾಡ್ತೀವಿ, ರೆಕರಿಂಗ್ ನೇಚರ್ ಅಲ್ಲಿ ಇದೆ, ಇದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆಂಟ್, ಎವ್ರಿ ಮಂತ್ ಬಿಲ್ಡಿಂಗ್ ರೆಂಟ್ ಅನ್ನ ಪೇ ಮಾಡ್ತೀವಿ, ಇದು ಕೂಡ ರೆಕರಿಂಗ್ ನೇಚರ್ ಅಲ್ಲಿ ಇದೆ, ಇದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ದೆನ್ ಬಿಲ್ಡಿಂಗ್ ಪರ್ಚೇಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ ನಾವು ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ, ಆ ಪರ್ಚೇಸ್ ಮಾಡಿರೋ ಬಿಲ್ಡಿಂಗ್ ರೆಕರಿಂಗ್ ನೇಚರ್ ಅಲ್ಲಿ ಇರೋದಿಲ್ಲ, ಇದು ನಾನ್ ರೆಕರಿಂಗ್ ನೇಚರ್ ಅಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಆಪ್ಷನ್ ಸಿ ಆಕ್ಚುಲಿ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಬಟ್ ಲಾಸ್ಟ್ ಒಂದು ನೋಡಿದ್ರೆ ಅಡ್ವರ್ಟೈಸಿಂಗ್ ಅಂತ ಕೊಟ್ಟಿದ್ದಾರೆ, ಇದನ್ನ ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೀತಾರೆ. ಸೊ ಈ ಕ್ವಶನ್ಗೆ ಆನ್ಸರ್ ಸಿ, ಬಿಲ್ಡಿಂಗ್ ಪರ್ಚೇಸ್ಡ್ ಆಗಿರುತ್ತೆ. ದೆನ್
ಮೂರನೇ ಕ್ವಶನ್ಗೆ ಬಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಬುಕ್ಸ್ ಆರ್ ಟು ಬಿ ಯೂಸ್ಡ್ ಟು ರೆಕಾರ್ಡಿಂಗ್ ದ ಬಿಸಿನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕೇಳ್ತಾ ಇದ್ರೆ ಬಿಸಿನೆಸ್ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತ ಬುಕ್ಸ್ ಯಾವ್ಯಾವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡೇ ಬುಕ್ ಅಬ್ವಿಯಸ್ಲಿ ಯೂಸ್ ಮಾಡ್ತೀವಿ. ಸಬ್ಸಿಡಿಯರಿ ಬುಕ್ಸ್ ಕೂಡ ನಾವು ನಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಜರ್ನಲ್ ಪ್ರಾಪರ್ ಕೂಡ ನಾವು ನಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಫೋರ್ತ್ ಕ್ವಶನ್ ಬಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟಿಂಗ್ ಇಕ್ವೇಶನ್ ಟು ಬಿ ಯೂಸ್ಡ್ ಟು ಫೈಂಡ್ ಔಟ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಈ ಕ್ವಶನ್ ಈ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಕೂಡ ಬಂದಿತ್ತು. ಈ ಅಕೌಂಟಿಂಗ್ ಈಕ್ವೇಶನ್ ಕ್ಯಾಪಿಟಲ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಪ್ಷನ್ ಬಿ ದಟ್ ಈಸ್ ಕ್ಯಾಪಿಟಲ್ ಶುಡ್ ಬಿ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ ಆಗಿರುತ್ತೆ. ದೆನ್ ಫಿಫ್ತ್ ಕ್ವಶನ್ ಬಂದ್ರೆ ನೇಮ್ ದ ಅಕೌಂಟ್ಸ್ ಇನ್ಕ್ಲೂಡೆಡ್ ಇನ್ ದ ಟ್ರಾನ್ಸಾಕ್ಷನ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ರುಪೀಸ್ 1000 ಅಂತ ಹೇಳಿದ್ದಾರೆ. ಗೂಡ್ಸ್ ಪರ್ಚೇಸ್ ಆಗಿದೆ, 1000 rupees ಗೂಡ್ಸ್ ಪರ್ಚೇಸ್ ಆಗಿದೆ. ಪರ್ಚೇಸ್ ಆದ ತಕ್ಷಣ ನಾವು ಒಂದು ಜರ್ನಲ್ ಎಂಟ್ರಿ ಹಾಕ್ತೀವಿ ದಟ್ ಈಸ್ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ. ಹಾಗಾದ್ರೆ ಈ ಟ್ರಾನ್ಸಾಕ್ಷನ್ ಒಳಗೆ ಎರಡು ಅಕೌಂಟ್ ಬರುತ್ತೆ ದಟ್ ಈಸ್ ಪರ್ಚೇಸ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್. ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಸಿಕ್ಸ್ ಕ್ವಶನ್ ನೋಡಿದ್ರೆ ಫೈಂಡ್ ದ ನೆಟ್ ಪ್ರಾಫಿಟ್ ವೆನ್ ಗ್ರಾಸ್ ಪ್ರಾಫಿಟ್ ಈಸ್ rupees 12,000 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ rupees 8,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಅನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಸೊ ನೆಟ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಪ್ಲಸ್ ಇಂಡೈರೆಕ್ಟ್ ಇನ್ಕಮ್ಸ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಮಗೆ ಇದು ನೆಟ್ ಪ್ರಾಫಿಟ್ ಸಿಗತ್ತೆ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ 12,000 ಇದೆ. ಇಂಡೈರೆಕ್ಟ್ ಇನ್ಕಮ್ಸ್ ಏನು ಇಲ್ಲ, ಬಿಟ್ಬಿಡೋಣ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಬಿಡಿ ದಟ್ ಈಸ್ 8,000 ಲೆಸ್ ಮಾಡಿದ್ರೆ 4,000 ನೆಟ್ ಪ್ರಾಫಿಟ್ ಸಿಗತ್ತೆ. ಅಲ್ಲಿಗೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಸೆವೆಂತ್ ಕ್ವಶನ್ ಬಂದ್ರೆ ಇಫ್ ಸೇಲ್ಸ್ ಈಸ್ rupees 50,000 purchases rupees 30,000 and other direct expenses is rupees 5,000 the gross profit is ಅಂತ ಹೇಳಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ನಾವು ಆಲ್ರೆಡಿ ಟ್ರೇಡಿಂಗ್ ಅಕೌಂಟ್ ಈಕ್ವೇಶನ್ ಅನ್ನ ನೋಡಿದೀವಿ ದಟ್ ಈಸ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್. ದೆನ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಅಂತಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಸೊ ಸೇಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ದಟ್ ಈಸ್ 50,000 ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಒಳಗೆ ಪರ್ಚೇಸಸ್ 30,000 ಕೊಟ್ಟಿದ್ದಾರೆ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000 ಕೊಟ್ಟಿದ್ದಾರೆ. ಇದೆರಡನ್ನು ಟೋಟಲ್ ಮಾಡಿ ಈ 50,000 ಒಳಗೆ ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ ದಟ್ ಈಸ್ 50,000 ಮೈನಸ್ 35,000 ಮಾಡಿದ್ರೆ 15,000 ದಟ್ ಈಸ್ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ದೆನ್ ಏತ್ ಕ್ವಶನ್ಗೆ ಇಫ್ ದ ಅಸೆಟ್ ಈಸ್ rupees 1 lakh ಕ್ಯಾಪಿಟಲ್ ಈಸ್ rupees 75,000 ದ ಲಯಬಿಲಿಟಿ ವ್ಯಾಲ್ಯೂ ಈಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ಅಕೌಂಟಿಂಗ್ ಈಕ್ವೇಶನ್ ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್. ದಟ್ ಈಸ್ ಅಕೌಂಟಿಂಗ್ ಈಕ್ವೇಶನ್ ಅಂದ ತಕ್ಷಣ ಅಸೆಟ್ ಶುಡ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ ಹೇಳಿ ಇರುತ್ತೆ. ಈ ಲಯಬಿಲಿಟೀಸ್ ನ ನಾವಿವಾಗ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಸೊ ಅಸೆಟ್ 1 lakh is equals to capital 75,000 plus liabilities ಎಷ್ಟು ಅಂತ ಗೊತ್ತಿಲ್ಲ. ಅಸೆಟ್ 1 lakh ಇದೆ ಅಂದ ತಕ್ಷಣ ನಮ್ಮ ಲಯಬಿಲಿಟಿ ಕೂಡ ಅಂದ್ರೆ ಈಕ್ವಲ್ಸ್ ಈಚೆ ಇರುವಂತಹ ವ್ಯಾಲ್ಯೂ ಕೂಡ ಈಕ್ವಲ್ ಆಗ್ಬೇಕು ಅಂತಂದ್ರೆ 75,000 ಗೆ 25,000 ಆಡ್ ಮಾಡಿದ್ರೆ 1 lakh ಆಗುತ್ತೆ. ಅಲ್ಲಿಗೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ದೆನ್ ನೈನ್ತ್ ಕ್ವಶನ್ ನೋಡಿದ್ರೆ ಫೈಂಡ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ವೆನ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಈಸ್ rupees 2,000 ಕ್ಯಾಶ್ ಸೇಲ್ಸ್ rupees 10,000 ಕ್ಯಾಶ್ ಪರ್ಚೇಸಸ್ rupees 8,000 ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿದು ಕೊಡಬೇಕಾಗಿದೆ. ಸೊ ಕ್ಯಾಶ್ ಬುಕ್ ಅನ್ನ ನಾವು ಪ್ರಿಪೇರ್ ಮಾಡೋದಾದ್ರೆ ಕ್ಯಾಶ್ ಬುಕ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನ ಪೋರ್ಷನ್ ನ ರೆಸಿಪ್ಟ್ಸ್ ಅಂತ ಕರೀತಾರೆ, ರೈಟ್ ಹ್ಯಾಂಡ್ ಸೈಡ್ ಪೋರ್ಷನ್ ಪೇಮೆಂಟ್ಸ್ ಅಂತ ಹೇಳಿ ಇರುತ್ತೆ. ಈಗ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಇಲ್ಲಿ ರೆಸಿಪ್ಟ್ ಸೈಡ್ ಅಲ್ಲಿ ಬರ್ದಿರ್ತೀವಿ ದಟ್ ಈಸ್ 2,000. ಕ್ಯಾಶ್ ಸೇಲ್ಸ್ ಆದ ತಕ್ಷಣ ನಾವು ಹಾಕುವಂತಹ ಜರ್ನಲ್ ಎಂಟ್ರಿ
ಕ್ಯಾಶ್ ಕಮ್ಸ್ ಇನ್ ಟು ದ ಆರ್ಗನೈಸೇಷನ್, ಕ್ಯಾಶ್ ಅನ್ನ ಡೆಬಿಟ್ ಮಾಡ್ತೀವಿ. ಸೇಲ್ಸ್ ಆದಾಗ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಂತ ಇರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅನ್ನೋದು ಇಲ್ಲಿ ಜನರಲ್ ಎಂಟ್ರಿ ಇರೋದ್ರಿಂದ, ಸೊ ಕ್ಯಾಶ್ ಬುಕ್ಕಿನ ಡೆಬಿಟ್ ಸೈಡ್ಗೆ ಅಂದ್ರೆ ರೆಸಿಪ್ಟ್ ಸೈಡ್ಗೆ 10,000 rupees ಬರುತ್ತೆ. ದೆನ್ ಕ್ಯಾಶ್ ಪರ್ಚೇಸಸ್ 8,000 ಅಂತ ಹೇಳ್ತಿದೀವಿ, ಗೂಡ್ಸ್ ನಮ್ಮ ಆರ್ಗನೈಸೇಷನ್ ಬರುತ್ತೆ, ಹಾಗಾಗಿ ಅದನ್ನ ಡೆಬಿಟ್ ಮಾಡ್ತೀವಿ. ದೆನ್ ಕ್ಯಾಶ್ ನಮ್ಮ ಆರ್ಗನೈಸೇಷನ್ ಇಂದ ಹೊರಗಡೆ ಹೋಗೋದ್ರಿಂದ ಅದನ್ನ ನಾವು ಕ್ರೆಡಿಟ್ ಮಾಡ್ತೀವಿ, ಅಂದ್ರೆ ಪೇಮೆಂಟ್ ಮಾಡ್ತಾ ಇದೀವಿ. ಪೇಮೆಂಟ್ ಆಗ್ತಾ ಇರುವಂತದ್ದು 8,000 rupees ಪೇಮೆಂಟ್ ಆಗ್ತಾ ಇದೆ. ಈಗ ನಾವು ಈ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡಿದಾಗ ನಮಗೆ 12,000 rupees ಡೆಬಿಟ್ ಸೈಡ್ ಅಲ್ಲಿ ಬಂದಿರುತ್ತೆ. ಹಾಗಾದ್ರೆ ಡಿಫರೆನ್ಸ್ ಇರುವಂತ 4,000 rupees ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರಬೇಕು. ಅಲ್ಲಿಗೆ ಆಪ್ಷನ್ ಬಿ 4,000 rupees ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ ಲಾಸ್ಟ್ ಕ್ವಶನ್, ಈ ಕ್ವಶನ್ ಪೇಪರ್ ನಲ್ಲಿ ನೋಡಿದ್ರೆ, ಇಫ್ ದ ಓಪನಿಂಗ್ ಸ್ಟಾಕ್ ಈಸ್ rupees 10,000, purchases is rupees 25,000, purchase return is rupees 5,000, gross profit is rupees 12,500 and the sales is rupees 38,000, find out the closing stock ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿದೆ. ಆಲ್ರೆಡಿ ಈಕ್ವೇಶನ್ ನಮಗೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ನಾನು ಈಕ್ವೇಶನ್ ಬರಿತೀನಿ. ದಟ್ ಈಸ್ ಸೇಲ್ಸ್ ಮೈನಸ್ ಓಪನಿಂಗ್ ಸ್ಟಾಕ್ minus purchases, that is net purchases, then minus direct expenses plus closing stock is equals to gross profit. So sales ನಮಗೆ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಗೊತ್ತಿದೆ, ಪರ್ಚೇಸಸ್ ಏನಿದೆ ಇದನ್ನ ಗ್ರಾಸ್ ಪರ್ಚೇಸಸ್ 25,000, ಪರ್ಚೇಸ್ ರಿಟರ್ನ್ಸ್ 5,000 ಕೊಟ್ಟಿರೋದ್ರಿಂದ ಆ 5,000 ನ ಪರ್ಚೇಸಸ್ ಅಲ್ಲಿ ಲೆಸ್ ಮಾಡ್ತೀವಿ, ಅವಾಗ ನಮಗೆ ನೆಟ್ ಪರ್ಚೇಸಸ್ ಸಿಗತ್ತೆ, ಅದು 20,000 ಆಗುತ್ತೆ. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ಒಂದು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ದೆನ್ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಿಕೊಡ್ಬೇಕು. ಗ್ರಾಸ್ ಪ್ರಾಫಿಟ್ ಈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಗ್ರಾಸ್ ಪ್ರಾಫಿಟ್ ಅನ್ನ ಈಕ್ವಲ್ಸ್ ಇಂದ ಈಚೆ ತಂದ್ರೆ ಮೈನಸ್ ಆಗುತ್ತೆ, ಹಾಗಾಗಿ ಸೇಲ್ಸ್ 38,000 ಮೈನಸ್ ಓಪನಿಂಗ್ ಸ್ಟಾಕ್ 10,000 ಮೈನಸ್ ಪರ್ಚೇಸಸ್ 20,000, ಅದರೊಳಗೆ 5,000 ಲೆಸ್ ಮಾಡಿದ್ರೆ 20,000 ಬರುತ್ತೆ. ದೆನ್ ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ, ಹಾಗಾಗಿ ಅದನ್ನ ಬಿಟ್ಬಿಡಿ. ಗ್ರಾಸ್ ಪ್ರಾಫಿಟ್ ನ ಈಕ್ವಲ್ಸ್ ಇಂದ ಈಚೆಕ್ ತಂದಿದ್ದೀವಿ, ಅದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಮೈನಸ್ 12,500 ಗ್ರಾಸ್ ಪ್ರಾಫಿಟ್ ಅನ್ನ ಲೆಸ್ ಮಾಡ್ತೀವಿ. ಸೊ ಈಸ್ ಈಕ್ವಲ್ಸ್ ಟು ನೆಗೆಟಿವ್ ವ್ಯಾಲ್ಯೂ 42,500 ಬರ್ತಾ ಇದೆ, ಪಾಸಿಟಿವ್ ವ್ಯಾಲ್ಯೂ 38,000 ಇದೆ. ಹಾಗಾದ್ರೆ 4,500 rupees ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ 4,500 ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 2 ಕ್ವಶನ್ ಪೇಪರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಥ್ಯಾಂಕ್ ಯು.